Hi, hello, welcome back to new video. This is Ashok Agri Studio. ರೈತ ಮಿಸ್ತಮ ಇವತ್ತಿನ ವಿಡಿಯೋದಲ್ಲಿ ದುಂಡು ಮಲ್ಲಿಗೆಯಿಂದ ದಂಡಿ ಆದಾಯನ ಯಾವ ರೀತಿ ಗಳಿಸ್ತಿದ್ದಾರೆ ಇಲ್ಲೊಬ್ಬ ರೈತರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ದುಂಡು ಮಲ್ಲಿಗೆ ತೋಟಕ್ಕೆ ಭೇಟಿ ಕೊಟ್ಟಿದ್ವಿ. ಈ ಒಂದು ದುಂಡು ಮಲ್ಲಿಗೆ ತೋಟ ಪ್ರಾರಂಭದ ಹಂತದಲ್ಲಿದೆ. ಅಂದರೆ ಈಗ ತಾನೇ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿರತಕ್ಕಂಥ ಒಂದು ತೋಟ. ಸೊ ಇದು 1 ಗುಂಟೆಯಲ್ಲಿ ನಾಟಿ ಮಾಡಿದ್ದಾರೆ. ಕನಿಷ್ಠ ಒಂದು 200 ಸಸಿ ಇರ್ಬೋದು ಮಿತ್ರರೇ. ಈ ಒಂದು ತೋಟದಲ್ಲಿ 200 ಗಿಡಗಳಿಂದ ಇವರು ಯಾವುದೇ ರೀತಿ ಇನ್ನೂ ಆದಾಯನ ಗಳಿಸಿಲ್ಲ. ಸೊ ಪ್ರಾರಂಭ ಮಾಡಿದ್ದಾರೆ. ಸೊ ಅವರ ಒಂದು ಲೆಕ್ಕಾಚಾರದ ಪ್ರಕಾರ, ಅಂದರೆ ಈಗ ಬರ್ತಿರ್ತಕ್ಕಂಥ ಒಂದು ಲೆಕ್ಕಾಚಾರದ ಪ್ರಕಾರ, ಸೊ ಪ್ರತಿಯೊಂದು ಗಿಡದಿಂದ 100 ಗ್ರಾಮ್ ಹೂವನ್ನು ಕಲೆಕ್ಟ್ ಮಾಡ್ತಿದ್ದಾರೆ. ಸೊ 100 ಗ್ರಾಮ್, ಒಟ್ಟು 200 ಸಸಿ 100 ಗ್ರಾಮನ್ನು ಕಲೆಕ್ಟ್ ಮಾಡಿದ್ರೆ 20 kg ಹೂವನ್ನು ಅವರು ಸೊ 1 ಗುಂಟೆಯಲ್ಲಿ ಇಷ್ಟು ತೋಟದಲ್ಲಿ ಅವರು ಕಲೆಕ್ಟ್ ಮಾಡ್ತಾರೆ. ಸೊ ಅದು 200ರಿಂದ 250 ರೂಪಾಯಿ ಪರ್ kg ಸಿಗ್ತಾ ಇದೆ ಅವರಿಗೆ. ಸೊ ಒಟ್ಟಾರೆ ಅವರು 200ರಿಂದ 250 kg ಸಿಕ್ಕಿದ್ರು ಸಹ 4ರಿಂದ 5 ಸಾವಿರ ರೂಪಾಯಿ ಕನಿಷ್ಠ ಒಂದು ಟರ್ಮ್ಗೆ ಸೊ ಆದಾಯವನ್ನು ಪಡ್ಕೊತಾರೆ. ಮತ್ತು ಇವಳಿಗೆ ಯಾವುದೇ ರೀತಿಯಾದಂತಹ ಅನಾವಶ್ಯಕ ವೆಚ್ಚವನ್ನು ಇವರು ಮಾಡ್ತಾಯಿಲ್ಲ. ಸೊ ಅವ್ರದ್ದೊಂದು ನಾಟಿ ಹಸು ಇದೆ. ಸೊ ಅದಕ್ಕೆ ಗಂಜಲವನ್ನು, ಸಗಣಿಯನ್ನು ಮಿಕ್ಸ್ ಮಾಡಿಕೊಂಡು ಜೀವಾಮೃತನ ಮಾಡ್ಕೊತಾರೆ. ನಿಮಗೆ ಗೊತ್ತಿದೆ ಜೀವಾಮೃತ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು. ಸೊ ಒಂದು 2 kg ಸಗಣಿ, ಒಂದು 5 kg ಗಂಜಲ, ಒಂದು ಸ್ವಲ್ಪ ನೀರು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಬೆಲ್ಲ, ಸೊ ಇದೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ದಿನ ಬೆಳಗ್ಗೆ ಕ್ಲಾಕ್ ವೈಸು ಅದನ್ನು ತಿರುತ್ತಾ ಒಂದು ಡ್ರಮ್ಮಲ್ಲಿ ತಿರುತ್ತಾ ಒಂದು ವಾರಕ್ಕೆ ಜೀವಾಮೃತ ರೆಡಿ ಆಗುತ್ತೆ. ಸೊ ಅದನ್ನು ಇವರು ಬುಡಗಳಿಗೆ ಹಾಕೋದ್ರಿಂದ ಒಳ್ಳೆ ಗಿಡ ಅಭಿವೃದ್ಧಿ ಬಂದಿದೆ. ಸೊ ಆ ರೀತಿ ಮಾಡ್ಕೊಂಡಿದ್ದಾರೆ. ಖರ್ಚಿಲ್ಲದೆ ಅವರು ಗೊಬ್ಬರವನ್ನು ಕೊಡ್ತಾಯಿದ್ದಾರೆ. ಮಿತ್ರರೇ, ನನಗೆ ಗೊತ್ತಿರೋ ಥರ ಈ ಜೀವಾಮೃತ ಏನು ಗೊಬ್ಬರ ಅಲ್ಲ. ಗೊಬ್ಬರ ಆಟೋಮೆಟಿಕ್ಕಾಗಿ ರೆಡಿ ಆಗೋದಕ್ಕೆ ಅದೊಂದು ಊಟ ಅಷ್ಟೇ ಅದು. ಸೊ ಆ ರೀತಿ ಮಾಡ್ಕೊಂಡಿದ್ದಾರೆ. ಮತ್ತು ಯಾವುದೇ ರೀತಿ ಔಷಧಿಯನ್ನು ಸಿಂಪರಣೆ ಮಾಡ್ತಾಯಿಲ್ಲ. ಕಡಿಮೆ ಖರ್ಚು. ನಾವು ಎಲ್ಲಿ 1 ರೂಪಾಯಿ ಉಳಿಸ್ತೀವೋ ಆ ರೂಪಾಯಿನ ನಾವು ಗಳಿಸಿದಂತೆ ನಾವು ತಿಳ್ಕೊಂಡ್ರೆ ಸೊ ಆಟೋಮೆಟಿಕ್ಕಾಗಿ ನಾವೆಲ್ಲೂ ಲಾಸ್ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ಇವರ ಒಂದು ಇದು ಕನಿಷ್ಠ ವಾರಕ್ಕೆ 4 ಸಾರಿ ಹೂವನ್ನು ಕಿತ್ತರು 20ರಿಂದ 25 ಸಾವಿರ ರೂಪಾಯಿ ಆರಾಮಾಗಿ ಇವರು ಇನ್ನೂ ಹಣವನ್ನು ಗಳಿಸ್ತಿದ್ದಾರೆ. ಮತ್ತು ಇದರಲ್ಲಿ ಅತಿಯಾದಂತಹ ಕೆಲಸ ಇರೋದಿಲ್ಲ. ಸೊ ಯಾವಾಗಲೂ ಅದರಲ್ಲೇ ಇರಬೇಕಪ್ಪ ಅಂತಂದೇಳಿ ಯಾವುದೇ ರೀತಿ ಕೆಲಸ ಇರೋದಿಲ್ಲ. ಇದರ ಮಧ್ಯೆ ತರಕಾರಿನೂ ಬೆಳ್ಕೊತಾ ಇದ್ದಾರೆ. ಈಗಾಗಲೇ ನೋಡಿದ್ರು ಟೊಮೊಟೊ ಮತ್ತು ತರಕಾರಿನೂ ಬೆಳ್ಕೊತಾ ಇದ್ದಾರೆ. ಸೊ ದುಂಡು ಮಲ್ಲಿಗೆ ತುಂಬ ಸುವಾಸನೆ ಬರುತ್ತವಂಥ ಒಂದು ಹೂವು. ಇದು ಸಾವಯವದಲ್ಲಿ ಮಾಡಿರೋದ್ರಿಂದ ಇನ್ನೂ ಸುವಾಸನೆ ಹೆಚ್ಚಾಗಿದೆ. ಸೊ ಅದು ಈ ಒಂದು ರೈತರ ಒಂದು ಯಶೋಗಾಥೆ. ಸೊ ಅಂದರೆ ಯಾವುದೇ ರೀತಿಯ ವೆಚ್ಚ ಮಾಡ್ದಲೆ, ಹೆಚ್ಚು ಹಣವನ್ನು ನಾವು ಇನ್ವೆಸ್ಟ್ ಮಾಡ್ದಲೆ ಈ ರೀತಿಯಾಗಿ ಬೆಳೆದು ಆರ್ಥಿಕವಾಗಿ ಸಬಲತೆಯನ್ನು ಸಾಧಿಸೋದಕ್ಕೆ ಒಂದು ಸುಮಾರ್ಗ ಅನ್ನೋದನ್ನು ನನ್ನ ಅಭಿಪ್ರಾಯದ ಮುಖಾಂತರ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಆ ಒಂದು ಮೊಗ್ಗಿನ ಒಂದು ಗಾತ್ರ ಆಗ್ಬೋದು ಸಾವಯವದಲ್ಲಿ ತುಂಬ ಚೆನ್ನಾಗಿ ಬಂದಿರತಕ್ಕಂಥದ್ದು. ಹೂವಿಗೆ ಇವತ್ತು ಡಿಮ್ಯಾಂಡ್ ಇದ್ದೇ ಇದೆ. ಸೊ ಪ್ರತಿನಿತ್ಯ